ಇನ್ನು ಅಧಿಕಾರ ಗುದ್ದಾಟದ ನಡುವೆಯೇ ಸಿಎಂ ಡಿಸಿಎಂ ದೆಹಲಿ ದಂಡಯಾತ್ರೆ ಮಾಡಿದ್ದಾರೆ. ವೋಟ್ ಚೋರಿ ಪ್ರತಿಭಟನೆ ನೆಪದಲ್ಲಿ ನಾಯಕತ್ವದ ಚರ್ಚೆ ನಡೆಸಲು ಅಜೆಂಡಾ ರೆಡಿ ಮಾಡಿಕೊಂಡು ಹೋಗಿದ್ದು ಕುರ್ಚಿ ಕದನ ಹೈಕಮಾಂಡ್ ಬಳಿ ಶಿಫ್ಟ್ ಆಗಿದೆ. ಸಿದ್ದು ಡಿಕೆಶಿ ಮತ್ತೊಂದು ಸುತ್ತಿನ ದೆಹಲಿ ದಂಡಯಾತ್ರೆ. ಹೈಕಮಾಂಡ್ ಅಂಗಳದಲ್ಲಿ ನಡೆಯಲಿದೆಯಾ ಪವರ್ ಟಾಕ್? ಬೆಳಗಾವಿ ಅಧಿವೇಶನದ ಹೊತ್ತಲ್ಲೇ ರಾಜ್ಯದಲ್ಲಿ ಕುರ್ಚಿ ಕದನ ಜೋರಾಗ್ತಾ ಇದೆ. ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಕದನ ವಿರಾಮ ಘೋಷಿಸಿದ್ರು ತಣ್ಣಗಾಗಿಲ್ಲ. ಸಿದ್ದು ಡಿಕೆಶಿ ಬಣದ ನಾಯಕರು ಪದೇ ಪದೇ ನಾಯಕತ್ವ ಬದಲಾವಣೆ ಬಗ್ಗೆ ಹೇಳಿಕೆ ಕೊಡ್ತಾನೆ ಇದ್ದಾರೆ. ಈ ಚರ್ಚೆಗಳ ನಡುವೆ ಮತ್ತೆ ರಾಜ್ಯ ಕಾಂಗ್ರೆಸ್ ನಾಯಕರು ಮತ್ತೊಂದು ಹಂತದ ದೆಹಲಿ ಪೆರೇಡ್ಗೆ ಸಜ್ಜಾಗಿದ್ದಾರೆ. ನವೆಂಬರ್ನಲ್ಲಿ ಆರಂಭವಾದ ಪವರ್ ಶೇರಿಂಗ್ ಫೈಟ್ ಈಗ ಜನವರಿ ಮೊದಲ ವಾರಕ್ಕೆ ಬಂದು ನಿಂತಿದೆ. ನಾಳೆ ದೆಹಲಿಯಲ್ಲಿ ನಡೀತಾ ಇರುವ ವೋಟ್ ಚೋರಿ ಪ್ರಕರಣದಲ್ಲಿ ಭಾಗವಹಿಸಲು ಸಿಎಂ ಹಾಗೂ ಡಿಸಿಎಂ ಹೋಗ್ತಾ ಇದ್ದು, ಅಲ್ಲಿಯೂ ಅವಕಾಶ ಸಿಕ್ಕರೆ ಈ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ಮಾಡಲು ಡಿಕೆ ಶಿವಕುಮಾರ್ ಅಜೆಂಡಾ ಸಮೇತ ಹೊರಟಿದ್ದಾರೆ. ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಭೇಟಿ ಮಾಡಿ ಒಂದು ಕ್ಲಾರಿಟಿ ಪಡೆಯಲು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಎರಡೆರಡು ಬಾರಿ ಅವಕಾಶ ಕೇಳಿದ್ರೂ ಸಹ ರಾಹುಲ್ ಗಾಂಧಿ ಸಮಯ ಕೊಟ್ಟಿರಲಿಲ್ಲ. ನಾಳೆಯ ಜಂತರ್ ಮಂತರ್ ಪ್ರತಿಭಟನೆ ಅವರ ನೇತೃತ್ವದಲ್ಲೇ ನಡೀತಾ ಇರೋದ್ರಿಂದ ಅವಕಾಶ ಸಿಕ್ಕರೆ ರಾಹುಲ್ ಗಾಂಧಿ ಅವರ ಬಳಿ ಚರ್ಚೆ ಮಾಡಲು ಡಿಕೆಶಿ ಮಾನಸಿಕವಾಗಿ ರೆಡಿಯಾಗಿದ್ದಾರೆ. ದೆಹಲಿಯಲ್ಲಿ ನಾಳೆ ಮಾತುಕತೆಗೆ ಅವಕಾಶ ಸಿಗದಿದ್ರೆ ಡಿಸೆಂಬರ್ 19ರ ಬಳಿಕ ದೆಹಲಿ ಪ್ರಯಾಣ ಬೆಳೆಸಲು ಡಿಕೆಶಿ ಟೀಮ್ ರೆಡಿಯಾಗಿದೆ. 20ರ ಬಳಿಕ ದೆಹಲಿಗೆ ತೆರಳಿ ಹೈಕಮಾಂಡ್ ಅಂಗಳದಲ್ಲಿ ಶಕ್ತಿ ಪ್ರದರ್ಶನ ಮಾಡಲು ರೆಡಿಯಾಗಿದ್ದಾರೆ. ಸಂಕ್ರಾಂತಿ ಒಳಗೆ ಡಿಕೆಶಿ ಸಿಎಂ ಮಾಡೋದಕ್ಕೆ ಭಾರಿ ಪ್ರಯತ್ನಗಳು ನಡೀತಾ ಇವೆ. ಕೇಂದ್ರ ರಾಜಕೀಯಕ್ಕೆ ಹೋಗ್ತಾರಾ ಡಿಕೆ ಶಿವಕುಮಾರ್?